ಅಂಕಲ್, ನನಗೆ ನಾನು ಮಾರ್ಕೆಟಿಂಗ್ ಮಾಡಿಕೊಂಡು ನನ್ನ ಬ್ರ್ಯಾಂಡ್ ವ್ಯಾಲ್ಯೂನ ಜಾಸ್ತಿ ಮಾಡ್ಕೊಂಡಿದ್ದೀನಿ ಅಂಕಲ್. ಪ್ರಾಡಕ್ಟ್ ಹೇಗಿದೆ ಅನ್ನೋದಕ್ಕಿಂತ ಮಾರ್ಕೆಟಿಂಗ್ ಎಷ್ಟು ಚೆನ್ನಾಗಿ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ವಾ? ನೀನು ಹೇಳೋದು ಸರಿನೇ, ಆದರೆ ಒಂದು ಸ್ಮಾಲ್ ಕರೆಕ್ಷನ್. ಮಾರ್ಕೆಟಿಂಗ್ ಮಾಡೋದ್ರಿಂದ ಒಂದು ಕೆಟ್ಟ ಪ್ರಾಡಕ್ಟ್ನ ಒಂದು ಸಾರಿ ಸೇಲ್ ಮಾಡ್ಬೋದು, 2 ಸಾರಿ ಸೇಲ್ ಮಾಡ್ಬೋದು. ನಿರಂತರವಾಗಿ ಸೇಲ್ ಮಾಡಬೇಕು ಅಂದರೆ ಕ್ವಾಲಿಟಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಜನರನ್ನ ಪದೇ ಪದೇ ಮೂರ್ಖರನ್ನಾಗಿ ಮಾಡೋದಕ್ಕಾಗೋದಿಲ್ಲ. ಗಿಮಿಕ್ಕಿಗೆ ಆಯಸ್ ಕಡಿಮೆ, ಕಂಟೆಂಟ್ ಮುಖ್ಯ. ಇದ್ದಿನ ಗೊತ್ತಿಲ್ಲ ಅಂದ್ರೆ ಏನು? ನಾನು ಚೀಪ್ ಕ್ವಾಲಿಟಿ ಪ್ರಾಡಕ್ಟ್ ಅಂತಾನ? ಅಯ್ಯೋ, ಹಂಗಲ್ಲಪ್ಪ ನಾನು ಹೇಳಿದ್ದು. ಇರಲಿ ಬಿಡಿ, ಪರವಾಗಿಲ್ಲ. ಕ್ವಾಲಿಟಿ ಹೇಗಿದ್ರೆ ಏನು, ಮಾರ್ಕೆಟಲ್ಲಿ ಇದೀವ ಅನ್ನೋದು ಮಾತ್ರ ಮುಖ್ಯ ಆಗುತ್ತೆ. ಅಂಕಲ್, ನನ್ನ ಪ್ರಕಾರ ಬೈ ಹುಕ್ ಆರ್ ಕುಕ್ ನನಗೇನು ಬೇಕೋ ನಾನು ಅದನ್ನು ಅಚೀವ್ ಮಾಡೇ ಮಾಡ್ತೀನಿ. ನನಗೆಲ್ಲೇ ಇದ್ರೂ ಕಿಂಗ್ ಆಗೇ ಇರ್ತೀನಿ. ಗಜ ಕೇಸರಿ ಯೋಗ ಇದೆ ಅಂಕಲ್ ನನಗೆ. ಏನು ಅನ್ಕೊಂಡಿದ್ದೀರಾ ಅಂಕಲ್? ಹಾಗೆ ಇನ್ನೊಂದು ವಿಷಯ ಏನಿಲ್ಲ, ನಮ್ಮಣ್ಣ ನನ್ನನ್ನು ಒಂದು ಒಳ್ಳೆ ಪೊಸಿಷನ್ಗೆ ಕರ್ಕೊಂಡೋಗಿ ಕೂರಿಸೋವರೆಗೂ ನೀವು ಸ್ವಲ್ಪ ಸೈಲೆಂಟ್ ಆಗಿರ್ತೀವಿ. ಜಾಸ್ತಿ ನಮ್ಮ ಅಣ್ಣನ ಮೇಲೆ ಫೋಕಸ್ ಮಾಡಕ್ಕೆ ಹೋಗ್ಬೇಡಿ. ಆಮೇಲೆ ಮಿಕ್ಕಿ ನೋಡ್ಕೊಳ್ಳೋಣ. ಫಸ್ಟ್ ನನ್ನ ಲೈನ್ ಕ್ಲಿಯರ್ ಆಗಲಿ, ಆಮೇಲೆ ನಾನೇ ಮುಂದೆ ನಿಂತು ನಿಮ್ಮ ಲೈನ್ ಕ್ಲಿಯರ್ ಮಾಡ್ತೀನಿ. ಗೊತ್ತು ಬಿಡಪ್ಪ, ನೀನೇನು ಹೇಳ್ದೆಲ್ಲ ಇದ್ರೂ ನಾನು ಸೈಲೆಂಟ್ ಆಗಿರ್ತಿದ್ದೆ. ನನಗೂ ಎಲ್ಲ ಅರ್ಥ ಆಗುತ್ತೆ. ಈಗ ನೀನು ಹೆಂಡತಿ ಬೇರೆ ರಾಂಗ್ ಆಗ್ಬಿಟ್ಟಿದ್ದಾಳೆ, ಬೆಂಕಿ ಮುಂಡೆ ಆಗ್ಬಿಟ್ಟಿದ್ದಾಳೆ. ಅವಳಿಗೇನಾದ್ರೂ ಗೊತ್ತಾದ್ರೆ ಕಷ್ಟ ಆಗುತ್ತೆ. ಈ ಮಲ್ಲಿನೂ ನಮಗೆ ಎದುರ್ಸಂಗ ಆಗ್ಬಿಟ್ಲು. ಅಂಕಲ್, ಗಟ್ಟಿಯಾಗಿ ಉಸಿರಾಡೋದಕ್ಕೂ ಹಿಂದೆ ಮುಂದೆ ಯೋಚನೆ ಮಾಡಬೇಕು, ಹಂಗಾಗಿದೆ ನಮ್ಮ ಪರಿಸ್ಥಿತಿ. ಹೆಂಗಿದ್ದೆ ಅಂಕಲ್ ನಾನು? ಹುಲಿ ತರ ಇದ್ದೆ, ಆದ್ರೆ ಈಗ ಹೆದರ್ಕೊಂಡು ಅನಿವಾರ್ಯವಾಗಿ ಇಲಿ ತರ ಬದುಕಂಗಾಗಿದೆ. ಅದಕ್ಕೆ ಹೇಳೋದು ಸರಿಯಾದ ಪಾರ್ಟ್ನರ್ನ ಹುಡುಕೋಬೇಕು ಅಂತ. ಹುಡುಕೊಂಡಿದ್ದಲ್ಲ ಅಂಕಲ್, ಗ್ರಾಚಾರ ಕೆಟ್ಟು ನಾನೇ ಹೋಗಿ ತಗ್ಲಾಕೊಂಡಿದ್ದು. ಎರಡಕ್ಕೂ ವ್ಯತ್ಯಾಸ ಇದೆ. ಗೊತ್ತು ಬಿಡು, ಅದಕ್ಕೆ ಹೇಳೋದು ಕಂಡದ್ದನ್ನೆಲ್ಲ ನೋಡಕ್ ಹೋಗ್ಬಾರ್ದು, ನೋಡಿದ್ದನ್ನೆಲ್ಲ ಮುಟ್ಟಕ್ ಹೋಗ್ಬಾರ್ದು ಅಂತ. ಸುಮ್ಮನೆ ಇಲ್ಲಾರ್ದು ಇರುವೇನಲ್ಲ, ಚೋಳಿನೇ ಬಿಟ್ಕೊಂಡ್ಬಿಟ್ಟಿದ್ಯಾ. ನಿನ್ನನ್ನು ಕುಟ್ಕದಲ್ದಲೆ ನನ್ನನ್ನು ಕುಟ್ಕೋಕ್ಕೂ ಬರ್ತಾ ಇದೆ. ಅದಕ್ಕೆ ನನ್ನ ಕುತ್ತಿಗೆಗೆ ಮಚ್ಚಿಕ್ಕಕ್ಕೆ ಬಂದ್ಬಿಡ್ತು. ನನ್ನನ್ನು ಯಾರು ಈ ಮಟ್ಟಿಗೆ ಕಾಡಿರ್ಲಿಲ್ಲ, ನೆಂಟಿ ಕಾಡ್ಬಿಟ್ಲ. ನನಗೆ ಮಚ್ಚಿಟ್ಟು ಹೋದ್ಲಲ್ಲ, ಅದ್ ನೆನೆಸ್ಕೊಂಡ್ರೆ ಮೈಯೆಲ್ಲ ಉರಿಯುತ್ತ. ಬದಲು ನಿನಗೊಂದು ಪ್ರಮೋಷನ್ ಸಿಗ್ಲಿ, ಆಮೇಲೆ ಅವಳಿಗೊಂದು ಗತಿ ಕಾಣಿಸ್ತೇನೆ. ಅಲ್ಲ, ಸೂಪರ್ ಅಂಕಲ್, ಸೂಪರ್. ಇದು ಸ್ಪಿರಿಟ್ ಅಂದ್ರೆ. ಮಾಡಿ, ಏನ್ ಮಾಡ್ತೀರಾ ಮಾಡಿ. ಒಟ್ನಲ್ಲಿ ನಿಮ್ ದಯೆಯಿಂದ ನನ್ಗೊಂಚೂರು ಒಳ್ಳೇದಾದ್ರೆ ಅಷ್ಟೇ ಸರ್. ಆಗುತ್ತೆ, ಎಲ್ಲ ಆಗುತ್ತೆ. ಇರಿ, ನೀವೇ ಹೋಗಿ, ಲೇಡೀಸ್ ಫಸ್ಟ್. ಇದ್ ಬೇರೆ. ಹ್ಞೂ ಮೇಡಮ್, ನಾನು ಹೆಣ್ಮಕ್ಳಿಗೆ ಸಿಕ್ಕಾಪಟ್ಟೆ ರೆಸ್ಪೆಕ್ಟ್ ಮಾಡ್ತೀನಿ. ಒಳ್ಳೇದು. ಮೇಡಮ್, ಒಂದು ನಿಮಿಷ. ಏನ್ರಿ ನಿಮ್ದು? ಮೇಡಮ್, ಅದನ್ನೇ ಸ್ವಲ್ಪ ನೀಟಾಗಿ ಸ್ಮೂತಾಗಿ ಹೇಳಿ ಮೇಡಮ್. ಯಾಕೆ ಅಷ್ಟೊಂದು ರೇಗಾಡ್ತಿರ್ತೀರಾ? ಏನೋ ನಿಮ್ಮ ಆರೋಗ್ಯದ ಹಿತದೃಷ್ಟಿಯಿಂದ ನಿಮ್ಮ ಮೇಲಿರೋ ಕಾಳಜಿಯಿಂದ ಏನೋ ಹೇಳಕ್ ಬಂದೆ. ಯಾರ್ಗ್ರಿ ಬೇಕು ನಿಮ್ ಕಾಳಜಿ? ಹೌದು, ನೀವೇನು ಮನೇಲಿ ಎಲ್ಲಂದ್ರೆ ಓಡಾಡ್ಕೊಂಡಿದ್ದೀರಾ? ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಅನ್ಕೊಂಡಿದ್ದೀರಾ? ಅಯ್ಯೋ ಮೇಡಮ್, ಆಲ್ರೆಡಿ ನಮಗೆ ಆಲ್ ಇಂಡಿಯಾ ಪರ್ಮಿಟ್ ತರ ಮನೇಲಿ ಎಲ್ಲಿ ಬೇಕಾದ್ರೂ ಓಡಾಡಕ್ಕೆ ಪರ್ಮಿಷನ್ ಸಿಕ್ಕಿದೆ ಮೇಡಮ್. ನಿಮ್ಮ ಅತ್ತಿಗೆ, ಐ ಮೀನ್ ಭೂಮಿಕಾ ಮೇಡಮ್ ಅವರೇ ಮೇಡಮ್ ಪರ್ಮಿಷನ್ ಕೊಟ್ಟಿದ್ದು. ಮನೇಲಿ ಎಲ್ಲಿ ಬೇಕಾದ್ರೂ ಓಡಾಡ್ಕೊಂಡಿರ್ಬೋದು ಮೇಡಮ್. ನಿಮ್ಗೇನಾದ್ರೂ ನಾನು ಇರೋದು ತೊಂದರೆ ಆದ್ರೆ ನನ್ನ ಮುಖ ನೋಡೋಕ್ಕಾಗಿಲ್ಲ ಅಂದ್ರೆ ಹೇಳ್ಬಿಡಿ ಮೇಡಮ್, ನಾಳೆಯಿಂದ ಮಾಸ್ಕ್ ಹಾಕೊಂಡ್ಬರ್ತೀನಿ. ರೀ, ನೀವು ಅವಶ್ಯಕತೆಗಿಂತ ಜಾಸ್ತಿ ಮಾತಾಡ್ತೀರಾ. ಯಾವಾಗ ನೋಡಿದ್ರು ವಟ ಅಂತಿರ್ತೀರಲ್ರಿ. ವಾ, ತಲೆ ಚಿಟ್ಟಿಡಿಯುತ್ತೆ. ಅದೇ ನಿಮ್ ಸಮಸ್ಯೆ. ಹೋಗಿ ನಿಮ್ ಕೆಲ್ಸ ನೋಡ್ಕೊಳ್ಳಿ. ಮಾತ್ ಕಡಿಮೆ ಮಾಡಿ, ಕೆಲಸ ಜಾಸ್ತಿ ಮಾಡಿ. ಮಾತಾಡ್ತಾನೆ ಕೆಲಸ ಮಾಡ್ಬೋದಲ್ಲ ಮೇಡಮ್? ಮಾತ್ಗೂ ಕೆಲ್ಸಕ್ಕೂ ಏನ್ ಲಿಂಕು ಮೇಡಮ್? ಅಲ್ಲ, ಮಾತಿರೋದೇ ಆಡಕ್ಕಲ್ವ ಮೇಡಮ್? ನೀವು ಯಾವಾಗೂ ಯಾಕೆ ಮೇಡಮ್ ನನ್ನ ಮೇಲೆ ಇಷ್ಟೊಂದು ಗುರ್ರ ಅಂತಿರ್ತೀರಾ? ಅಂತ ಅನ್ಯಾಯ ನಾನು ನಿಮ್ಗೆ ಏನು ಮಾಡಿದ್ದೀನಿ ಮೇಡಮ್? ನನ್ನ ಮುಖ ನೋಡಿದ್ರೇನೆ ಸಾಕು, ಒಳ್ಳೆ ಒಡೆಯೋ ಥರನೇ ನೋಡ್ತಿರ್ತೀರಲ್ಲ. ಅದು ಹಾಗೆ. ಕೆಲವೊಬ್ರು ಮುಖ ನೋಡಿದ್ರೆ ನನ್ನ ಮೈಯೆಲ್ಲ ಉರಿಯುತ್ತೆ. ಅದು ಅವ್ರ ಮುಖದ ಸಮಸ್ಯೆ, ನನ್ನ ಸಮಸ್ಯೆ ಅಲ್ಲ. ಅಯ್ಯೋ, ಹಿಂಗಂದ್ರೆ ಹೆಂಗ್ ಮೇಡಮ್? ಇವಾಗೇನು ನನ್ನ ಮಾರ್ಕೆಟ್ಗೆ ಹೋಗಿ ಹೊಸ ಮುಖ ತರಕ್ಕಾಗತ್ತಾ? ಅಲ್ಲ, ಅಷ್ಟೊಂದು ಕೆಡ್ತಾಗಿದೆಯಾ ಮೇಡಮ್ ನನ್ನ ಮುಖ? ಕೇಳಿ ಥರ ಇದೀನಾ? ಇರಿ, ಯಾವುದಕ್ಕೂ ನಾನೇ ಒಂದ್ಸರಿ ನೋಡ್ಕೊಂಡ್ಬಿಡ್ತೀನಿ. ಚೆನ್ನಾಗೇ ಇದೆಯಲ್ಲ ಮೇಡಮ್, ಒಳ್ಳೆ ಲೋಕಲ್ ಆ್ಯಪಲ್ ಥರ ಇದ್ದೀನಿ ಮೇಡಮ್. ಸೈಡಿಂದ ನೋಡಿ, ರಾಕಿಂಗ್ ಸ್ಟಾರ್ ಎಷ್ಟು ಥರ ಕಾಣಿಸಲ್ವಾ? ಅದೆಲ್ಲ ನಿಮ್ಮ ಭ್ರಮೆ ಅಷ್ಟೇ. ಇಷ್ಟೊಂದು ಭ್ರಮೆ ಒಳ್ಳೇದಲ್ಲ.
ಇದೇನಪ್ಪ ಅವ್ರು ಹಿಂಗೆ ಹೇಳ್ಬಿಟ್ಟು ಹೊಟ್ಟೋದ್ರು. ಹೀರೋ ಮೆಟೀರಿಯಲ್ ನಾನು, ಎಷ್ಟು ಸ್ಮಾರ್ಟ್ ಆಗಿದ್ದೀನಿ. ನನ್ನನ್ನು ನೋಡಿದ್ರೆ ಇವರು ಕೇಳಿ ನಾಗಪ್ಪನ ಥರ ನೋಡ್ತಾರಲ್ಲ. ನಾನೇ ನೋಡ್ತಿದ್ರೆ ನನಗೆ ದೃಷ್ಟಿ ಬೀಳುತ್ತೆ. ಮೋಸ್ಟ್ಲಿ ಇವ್ರ ಕಣ್ಣಿಗೆ ಪೊರೆ ಬಂದಿದೆ ಅನ್ಸುತ್ತೆ. ಇವ್ರ ಕಣ್ಣಿನ ಮಿಸ್ಟೇಕು, ನನ್ನ ಮಿಸ್ಟೇಕ್ ಅಲ್ಲ. ನಾನು ಬಿಟ್ಟು ಹೋದ್ರೆ ನೀವು ದಾರಿಗೆ ಬರ್ತೀರಾ ಅಂತ ಅಂದ್ಕೊಂಡೆ. ನನ್ನ ಹಿಂದೆನೆ ಬಂದು ನನ್ನನ್ನು ಸಮಾಧಾನ ಮಾಡಿ ವಾಪಸ್ ಕರ್ಕೊಂಡು ಹೋಗ್ತೀರಾ ಅಂತ ಅಂದ್ಕೊಂಡಿದ್ದೆ. ಆದರೆ ಆಗಿದ್ದೆ ಬೇರೆ. ನಾನು ಹೋಗ್ತಿದ್ದಾಗೆ ಇವಳನ್ನ ಮದುವೆ ಆದ್ರಿ ಅಲ್ವಾ? ಯಾಕ್ರಿ ಹೀಗೆ ಮಾಡಿದ್ರಿ? ನಾನು ನಿಮ್ಗೆ ಯಾವತ್ತೂ ನೆನಪಾಗ್ಲಿಲ್ವಾ? ನಾನು ಹೋಗೋದನ್ನೇ ಕಾಯ್ತಿದ್ರಾ? ನೋಡಿ, ಮನೇಲಿ ಎಂಥವ್ರನ್ನ ತಂದು ಸಾಕೊಂಡಿದ್ದೀರಾ ಅಂತ. ಅವರಿಂದ ನಮ್ಮ ಮಗಂಗೆ ಸೊಸೆಗೆ ಅಪಾಯ ಇದೆ. ಅವಳು ಅವಳ ಅಣ್ಣ ತಮ್ಮ ಸ್ವಾರ್ಥಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ, ಮತ್ತೆ ಅವ್ರು ಮಾತಾಡ್ಕೊಂಡ ಪ್ರಕಾರ ನನ್ನ ಮಗನ್ಗೆ ಸೊಸೆಗೆ ಅಪಾಯ ಮಾಡಿಬಿಟ್ರೆ ಇಲ್ಲ, ಹಾಗಾಗಬಾರ್ದು. ನಾನು ಸುಮ್ಮನೆ ಇದ್ದು ಬಿಡ್ತೀನಿ. ನನಗೆ ನೆನಪು ಬಂದಿಲ್ಲ, ನನಗೆ ಬುದ್ಧಿ ಇಲ್ಲ ಅನ್ನೋ ಥರನೇ ಇದ್ದು ಬಿಡ್ತೀನಿ. ಪ್ರಪಂಚದ ಕಣ್ಣಿಗೆ ಮೊದಲು ಹೇಗಿದ್ನೋ ಹಾಗೆ ಕಾಣಿಸ್ಕೋತೀನಿ. ಅದೇ ಸರಿ. ನಾನು ಹಾಗೆ ಇರಬೇಕು. ಆದರೂ ನೀವು ತಪ್ಪು ಮಾಡಿಬಿಟ್ರಿ. ನಿಮ್ಮ ಈ ಕೆಲಸದಿಂದ ಎಲ್ರಿಗೂ ಅಪಾಯ ತಪ್ಪಿದ್ದಲ್ಲ.